ಮಾಗಡಿಯಲ್ಲಿ ತಾರಕಕ್ಕೇರಿದ ಹಾಲಿ ಮಾಜಿ ಶಾಸಕರ ಜಟಾಪಟಿ. ಬಿಡಿಸಿಸಿ ಬ್ಯಾಂಕ್ ಹಗರಣದ ಬಗ್ಗೆ ಬಹಿರಂಗ ಚರ್ಚೆಗೆ ಬಿತ್ತು ಬ್ರೇಕ್. ಮಾಗಡಿ ತಾಲೂಕಿನ ಕುದೂರು ಬಿಡಿಸಿಸಿ ಬ್ಯಾಂಕ್ನಲ್ಲಿ ಕಳೆದ ವರ್ಷ ನಕಲಿ ಚಿನ್ನ ಅಡವಿಟ್ಟು ಹಣ ದುರುಪಯೋಗ ಮಾಡಿಕೊಂಡಿರುವ ಪ್ರಕರಣ ಬೆಳಕಿಗೆ ಬಂದಿತ್ತು. ಈ ಪ್ರಕರಣದಲ್ಲಿ ಬಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಹಾಗೂ ಶಾಸಕ ಎಚ್.ಸಿ. ಬಾಲಕೃಷ್ಣ ಸಹೋದರರಾಗಿರೋ ಅಶೋಕ್ ಪಾತ್ರವಿದೆ ಅಂತ ಮಾಜಿ ಶಾಸಕ ಎ. ಮಂಜುನಾಥ್ ಆರೋಪಿಸಿದ್ರು. ಶಾಸಕರ ಅಧಿಕಾರ ದುರುಪಯೋಗ ಮಾಡಿಕೊಂಡು ಬಿಡಿಸಿಸಿ ಬ್ಯಾಂಕ್ನಲ್ಲಿ ಅವ್ಯವಹಾರ ಮಾಡಲಾಗಿದೆ, ನನ್ನ ಬಳಿ ದಾಖಲೆ ಇದೆ ಎಂದಿದ್ರು. ಈ ಹಿನ್ನೆಲೆ ಇದೇ ವಿಚಾರವಾಗಿ ಬಹಿರಂಗ ಚರ್ಚೆಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ. ಚರ್ಚೆ ಮಾಡಕ್ಕೆ ಬಿಟ್ಟದೇ ಇರೋರು ಯಾರು? ಪೊಲೀಸ್ನವ್ರನ್ನ ಕೇಳಬೇಕು. ಆಯ್ತು, ಹಗರಣಗಳಾಗಿದ್ರೆ ನಿಮ್ಮ ಮುಖಾಂತರ ಮಾಹಿತಿ ಕೊಡಲಿ, ಹಗರಣಗಳಾಗಿದ್ರೆ ನಿಮ್ಮ ಮುಖಾಂತರ ಸಾಕ್ಷಿ ಕೊಡೋಕೆ ಹೇಳಿ ಅವರು. ಯಾರು ಚರ್ಚೆ? ನಾವು ಹೋಗಿದ್ವಲ್ಲ ಅಲ್ಲಿಗೆ, ಚರ್ಚೆ ಮಾಡಲಿಕ್ಕೆ ಹೋಗಿದ್ವು ನಾವು. ಪೊಲೀಸ್ನವ್ರು ಬಿಡಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಯ್ತದೆ? ಏನಾರ ಇದ್ದರೆ ಅವರು ಆಧಾರ ಸಹಿತವಾಗಿ ಆರೋಪಗಳನ್ನ ಮಾಡಲಿ. ಆಧಾರ ಇಲ್ಲದೆ ಬುಟ್ಟಿಲ್ಲ ಬಿಡ್ತೀನಿ ಅನ್ನೋದು ಬೇಡ. ಅವ್ರು ಈ ಆಧಾರ ಇದ್ದರೆ ಜನ ನನ್ನ ಬಗ್ಗೆ ತೀರ್ಮಾನ ಮಾಡಲಿ, ಆಧಾರ ಇಲ್ಲದೆ ಹೋದರೆ ಅವ್ರ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಸಾರ್ವಜನಿಕರು ತೀರ್ಮಾನ ಮಾಡಲಿ ಅಂತ ಹೇಳ್ತೀವಿ. ಅಭಿವೃದ್ಧಿ ಆಗೋದೋ ಇಲ್ವೋ ಅಂತ ತೀರ್ಮಾನ ಮಾಡೋರು ಸಾರ್ವಜನಿಕರು. ಇನ್ನು 2 ವರ್ಷ ಆದಮೇಲೆ ರಿಸಲ್ಟ್ ಬರ್ಬೇಕಲ್ಲಪ್ಪ, ಓಲೇಬೇಕಲ್ಲ, ಓಟ್ ಕೇಳೋಕ್ಕೆ, ಅವಾಗ ತೀರ್ಮಾನ ಜನ ಮಾಡ್ತಾರೆ ಸಾರ್ವಜನಿಕರು. ಇದನ್ನು ವಿರೋಧಿಗಳು ಅಭಿವೃದ್ಧಿ ಆಗೋದು ಅಂತ ಹೇಳ್ಕೊಳಕ್ಕಾಗ್ತದ? ನಾವೇನು ಹಿಂದೆ ಸರ್ ನಾವು ಹೋಗಿದ್ದು ಅಲ್ಲಿಗೆ, ಅವ್ರು ಇಲ್ಲೇನೋ ನಮ್ಮನ್ನು ಬಂಧಿಸ್ಬಿಟ್ರು ಅಂತ ಕೂಗಾಡ್ತಿದ್ರು. ನಾವು ಆಫೀಸಿಗೆ ಬಂದು ನಮ್ಮನ್ನು ಬಂಧಿಸ್ಬಿಟ್ರು, ನಾವು ಆಫೀಸಿಗೆ ಬರಲಿಲ್ಲ, ನೇರವಾಗಿ ಸ್ಥಳಕ್ಕೆ ಹೋಗ್ಬಿಟ್ಟು. ಅವರು ಇಲ್ಲಿ ಆಫೀಸಿಗೆ ಬರ್ದೇನೆ ಈ ಮೀಡಿಯಾಗಳಲ್ಲೆಲ್ಲ ಲೈವ್ ಬಿಡ್ದಾನೆ ಅವರು ನೇರವಾಗಿ ಅಲ್ಲಿಗೆ ಬಂದಿದ್ರೆ ಚರ್ಚೆ ಆಗೋದು. ಹಗರಣ ಮಾಡಿದರೆ ಸೂಕ್ತ ವೇದಿಕೆ ಮೇಲೆ ಸೂಕ್ತ ವೇದಿಕೆಯಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ನಮ್ಮ ಮೇಲೆ ತನಿಖೆ ಮಾಡ್ತೀವಿ. ಹೌದು, ಆಸ್ತಿ ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ನಾನು ಸಂಪಾದನೆ ಮಾಡ್ತೀನಿ. ನಾನೇನಾರ ಸಾರ್ವಜನಿಕರ ಆಸ್ತಿ ದುರುಪಯೋಗ ಪಡಿಸ್ಕೊಂಡು ಆಸ್ತಿ ಮಾಡಿದ್ರೆ ಹೇಳಿ, ನಮಗೆ ತೊಂದರೆ ಇಲ್ಲ. ಇದೇ ವಿಚಾರವಾಗಿ ಬಹಿರಂಗ ಚರ್ಚೆಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಪಂಥಾಹ್ವಾನ ಮಾಡಿ ಸವಾಲು ಹಾಕಿದ್ರು. ಈ ಸವಾಲನ್ನ ಸ್ವೀಕರಿಸಿದ ಎ. ಮಂಜುನಾಥ್ ಇವತ್ತು ಬಹಿರಂಗ ಚರ್ಚೆಗೆ ಬರುವುದಾಗಿ ತಿಳಿಸಿದ್ರು. ಮಾಗಡಿ ತಾಲೂಕಿನ ಚಕ್ರಭಾವಿ ಗ್ರಾಮದಲ್ಲಿನ ವಿಎಸ್ಎಸ್ಎನ್ ಸಭಾಂಗಣದಲ್ಲಿ ಬಹಿರಂಗ ಚರ್ಚೆಗೆ ಸ್ಥಳ ನಿಗದಿ ಕೂಡ ಮಾಡಲಾಗಿತ್ತು. ಇನ್ನೇನು 2 ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಆಗಮಿಸಿ ಈ ಒಂದು ಆಣೆ ಪ್ರಮಾಣವನ್ನ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಮಧ್ಯಪ್ರವೇಶವನ್ನ ಮಾಡಿರುವಂತಹ ಪೊಲೀಸರು ಯಾವುದೇ ಕಾರಣಕ್ಕೂ ಈ ಒಂದು ರೀತಿಯ ಪಂಥಾಹ್ವಾನ, ಆಣೆ ಭಾಷೆಗೆ ಅವಕಾಶ ಇಲ್ಲ ಅಂತ ಹೇಳಿ ಚಕ್ರಭಾವಿ ಗ್ರಾಮದಲ್ಲಿ ನಿಷೇಧಾಜ್ಞೆಯನ್ನ ಹೇರಲಾಗಿದೆ. ನೋಡಿ, ಅವರು ಚರ್ಚೆಗೆ ಕರೆದಿದ್ರು. ನಾನು ಚರ್ಚೆಗೆ ಸಿದ್ಧನಾಗಿ ಇವತ್ತು ರಾಜಾರೋಷವಾಗಿ ಇವತ್ತು ಹೊರಟಿದ್ದೆ. ಅವರು ಬೇರೆ ಕಾರಲ್ಲಿ ಔಸ್ಕೊಂಡು ಕದ್ದು ಹೋಗಿದ್ರು. ನಾನು ರಾಜಾರೋಷವಾಗಿ ಹೋಗೋದನ್ನ ಪೊಲೀಸ್ನವರು ತಡೆದಿದ್ದಾರೆ. ಚರ್ಚೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ನಾನು ಇದಕ್ಕೆ ಹೋರಾಟವನ್ನು ಮುಂದುವರಿಸ್ತೀನಿ. ಇದಕ್ಕೆ ನ್ಯಾಯ ಸಿಗಬೇಕು. ಇವರು ನಕಲಿ ಚೆನ್ನ ಇಟ್ಟುಬಿಟ್ಟು 16 ಕೋಟಿ ದುಡ್ಡನ್ನು ಇವರು ಒಡೆದು ಇದನ್ನು ಗುಳುಂ ಮಾಡ್ಕೊಳ್ಳೋಕ್ಕೆ ಹೊರಟಿರ್ತಕ್ಕಂಥದ್ದನ್ನ ಇದು ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು ಅಂತ ನನ್ನ ಒಂದು ಇರಾದೆ. ಅದನ್ನು ಮುಗಿಸ್ತೀನಿ. ನಾನು ದಾಖಲೆ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ. ದಾಖಲೆ ಇಲ್ಲದೆ ನಾನು ಏನೂ ಮಾತಾಡ್ತಾ ಇಲ್ಲ. ಆ ದಾಖಲೆ ಏನು ಚರ್ಚೆಯಲ್ಲಿ ಬಿಡಿಯಾಗಿ ಬಿಡಿಸಿಡ್ತಾನೆ. ಇವತ್ತು ಅವ್ರ ಮಾನ ಮರ್ಯಾದೆ ಎಲ್ಲ ಇವತ್ತು ಹರಾಜಾಗ್ತೀನಿ ಅಂತ ಒಂದೇ ಉದ್ದೇಶಕ್ಕೋಸ್ಕರ ಇವತ್ತು ನನ್ನ ಪೊಲೀಸ್ ಇಲಾಖೆಯಿಂದ ಮತ್ತು ತಹಶೀಲ್ದಾರ್ ಅವ್ರಿಗೆ ಹೇಳಿ 144 ಜಾರಿ ಮಾಡಿಸಿ ಇದನ್ನು ಅವರು ಸಂಚು ಮಾಡಿಕೊಂಡು ಇದನ್ನು ತಪ್ಪಿಸಿದ್ದಾರೆ. ಯಾವ ಅಭಿವೃದ್ಧಿ ಮಾಡವ್ರೆ? ಅಭಿವೃದ್ಧಿ ಮಾಡಿರೋದನ್ನ ಚರ್ಚೆ ಮಾಡಲಿ, ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅಂತ. ಒಂದು ಶ್ವೇತಪತ್ರನೇ ಹೊಡೆಸ್ಬಿಡ್ಲಿ, ಒಂದು ಭಿನ್ನಮತಳನೇ ಹೊಡೆಸ್ಬಿಡ್ಲಿ. ಪಾಪ ಪುಣ್ಯಾತ್ಮರು 5 ಬಾರಿ ಶಾಸಕರ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಒಂದು ದೊಡ್ಡ ಬೋರ್ಡೇ ಹಾಕಲಿ, ಗೊತ್ತಾಗುತ್ತೆ ಜನಕ್ಕೆ. ಜನ ಇವತ್ತು ಮಾಗಡಿನಲ್ಲಿ ನೋಡಿದ್ದೀರಲ್ಲ ಅಭಿವೃದ್ಧಿ, ನೀವು ಓಡಾಡ್ತಾ ಇದ್ದೀರಲ್ಲ ಮಾಗಡಿ ಹೆಂಗಿದೆ ಅಂತ. ನಮ್ಮ ಕಾಲದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗಿದ್ದು ಬಿಟ್ಟರೆ ಯಾವಾಗೂ ಏನೂ ಅಭಿವೃದ್ಧಿ ಆಗಿಲ್ಲ. ಸುಮ್ಮನೆ ಎಲ್ಲ ಬೆಳಂಗ್ ಬಿಟ್ಕೊಂಡು ಓಡಾಡ್ತವ್ರೆ. ಅಭಿವೃದ್ಧಿ ಮಾಡಿದರೆ ಜನ ತೀರ್ಮಾನ ಮಾಡ್ತಾರೆ. ಇವರು ಅಭಿವೃದ್ಧಿ ಮಾಡದೇ ಇರೋದಕ್ಕೆ ಇವೆಲ್ಲ ಖಾಲಿ ಡಬ್ಬ ಅಳ್ಳಾಡಿಸ್ಕೊಂಡು ಇವತ್ತು ಈ ಥರದ್ದೆಲ್ಲ ಡೈವರ್ಷನ್ ಮಾಡ್ಕೊಂಡು ಕೂತಿದ್ದಾರೆ. ಅವ್ರು ಯಾಕೆ ಹಿಂಗೆ ಸೇರಿದ್ರು ಅಂದರೆ ಅವ್ರ ಹತ್ರ ಇದಕ್ಕೆ ಉತ್ತರ ಇಲ್ಲ. ಹಗರಣ ಆಗಿರೋದು ಸತ್ಯ, ಹಗರಣನ ಮುಚ್ಚಕ್ಕೆ ಪ್ರಯತ್ನ ಪಡ್ತಾ ಇರೋದು ಸತ್ಯ. ಈ ಹಗರಣದೆಲ್ಲ ಏನೇನಿದೆ ಎಲ್ಲ ಅವ್ರ ಕುಟುಂಬಕ್ಕೆ ಆಸ್ತಿಗಳು ಬರ್ಸ್ಕೊಂಡಿರೋದು ಸತ್ಯ. ಎಲ್ಲ ಪಬ್ಲಿಕ್ ಡೊಮೈನಲ್ಲಿ ಡಾಕ್ಯುಮೆಂಟ್ ಇದೆ. ಸೊ ಇದನ್ನೆಲ್ಲ ಮಂಜು ಸರಣಿಯಾಗಿ ಎಲ್ಲ ಬಿಚ್ಚಿಡ್ತಾನೆ ಅಂತೇಳಿ ಎದುರಿ ಇವತ್ತು ಬೆನ್ನು ತೋರಿಸಿ ಹೋಗಿದ್ದಾರೆ. ನನ್ನ ಹೋರಾಟ ಇದೆ, ಕಾನೂನಾತ್ಮಕ ಹೋರಾಟ ಇದೆ, ಬಿಡಲ್ಲ. ಮುಂದೆ ನಮ್ಮ ಸರ್ಕಾರ ಬರ್ತದೆ. ಸರ್ಕಾರ ಬಂದ ಸಂದರ್ಭದಲ್ಲೂ ಕೂಡ ಇದಕ್ಕೆ ಹೋರಾಟ ಮಾಡಿ ಇದಕ್ಕೆ ಇತಿಶ್ರೀ ಆಡಲೇ ಆಡ್ತೀವಿ. ನಾನು ಅಧಿಕಾರಿಗಳಿಗೆ, ಕೋಆಪರೇಟಿವ್ ಇಲಾಖೆ ಅಧಿಕಾರಿಗಳಿಗಿರಲಿ,
ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಿಗಿರಲಿ, ನೀವು ಅವ್ರ ಮಾತು ಕೇಳಿಕೊಂಡು ಇದನ್ನು ಹಳ್ಳ ಇಡಿಸ್ಬೇಕು, ಈ ತನಿಖೆಯನ್ನು ಇದನ್ನು ಮುಚ್ಚಾಕಬೇಕು ಅಂತೇಳಿ ನೀವು ಹುನ್ನಾರ ಮಾಡ್ತಾಯಿದ್ದೀರಿ, ಅವ್ರ ಮಾತು ಕೇಳ್ತಾ ಇದ್ದೀರಿ. ನಿಮಗೆ ಕಾಲ ಶಾಶ್ವತ ಅಲ್ಲ, ಕಾಲ ಬದಲಾಗ್ತದೆ. ಬದಲಾದಂಥ ಸಂದರ್ಭದಲ್ಲಿ ಅದಕ್ಕೆ ನೀವು ಬೆಲೆ ತೆತ್ತಬೇಕಾಗ್ತದೆ. ಹುಷಾರು. ನೀವು ಕೂಲಂಕುಷವಾಗಿ ಪಾರದರ್ಶಕವಾಗಿ ತನಿಖೆ ಮಾಡಿ ಯಾರು ತಪ್ಪಿಸ್ತಾ ಇರ್ತಿದ್ದಾರೆ ಅವ್ರನ್ನೆಲ್ಲರನ್ನೂ ನೀವು ಬಲಿ ಹಾಕಲಿಲ್ಲ ಅಂದರೆ ಈ ಥರದ ಹಗರಣಗಳು ಇನ್ನು ಬೇರೆ ಬೇರೆ ಕಡೆ ವಿಸ್ತಾರ ಮಾಡೋಕ್ಕೆ ನೀವೇ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಮಾಡಿ. ಇದು ನಿಮಗೆ ವಾರ್ನಿಂಗ್ ಅಂತ ತಿಳ್ಕೊಳ್ಳಿ ಅಥವಾ ರಿಕ್ವೆಸ್ಟ್ ಆದದ್ದು ತಿಳ್ಕೊಳ್ಳಿ. ನಿಮ್ಮ ಬುಡಕ್ಕೆ ಬರೋವಂಥ ಕೆಲಸನ ನೀವು ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಮಾಗಡಿ ಜನತೆ ನೋಡ್ರಿ, ನಮ್ಮವರೆಲ್ಲ ಅವ್ರು ಅಂದ್ಕೊಂಬಿಟ್ಟವ್ರೆ ಇವ್ರು ದಡ್ಡ ಜನ, ಅಮಾಯಕರು, ಸುಮ್ಮನೆ ಓಟ್ ಹಾಕ್ತಾರೆ, ಏನೂ ಕೇಳಲ್ಲ ಅಂತ. ಆ ಕಾಲ ಹೋಯ್ತು. ಇವತ್ತೆಲ್ಲ ಪ್ರೌಢಮೆ ಇದೆ, ಬುದ್ಧಿವಂತರಿದ್ದಾರೆ, ಎಲ್ಲರ ಕೈಯಲ್ಲೂ ಕೂಡ ಇವತ್ತು ಜ್ಞಾನ ಇದೆ, ಬೆರಳು ತುದಿನಲ್ಲೇ ಜ್ಞಾನ ಇದೆ. ಇವತ್ತು ಪ್ರಜ್ಞಾವಂತರು, ಜ್ಞಾನ ಇಟ್ಕೊಂಡಿರೋರು, ವಿದ್ಯಾವಂತರು ಈ ತಾಲೂಕಿನ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದಾರೆ ಸೂಕ್ಷ್ಮವಾಗಿ. ಈ ತಾಲೂಕು ಜನ ಸರಿಯಾದ ಸಮಯಕ್ಕೆ ಉತ್ತರ ಕೊಡ್ತಾರೆ. ಅಲ್ಲಿವರೆಗೂ ನಮ್ಮ ತಾಲೂಕಿನ ಮಹಾಜನತೆ ನಿಮ್ಗೆ ನ್ಯಾಯ ಕೊಡಿಸ್ತೀನಿ ಅಂತ ಅವ್ರಿಗೆ ಹೇಳೋಕ್ಕೆ ಇಚ್ಛಪಡ್ತೀನಿ. ಇವರೇ ಸೇರ್ಕೊಂಡು ಮಾಡೋರು ಅನ್ನೋ ರೀತಿಯ ಜನಗಳಿಗೆ ಒಂದು ಮಾಹಿತಿ ಹೋಗ್ತಕ್ಕಂಥ ಅಥವಾ ಜನಗಳನ್ನ ತಪ್ಪುದಾರಿಗೆ ತಿರುಗಿಸ್ತಕ್ಕಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊಬರ್ತಿದ್ರು. ಅದಕ್ಕೆ ಇವತ್ತೊಂದು ಅಂತಿಮ ಘಟ್ಟ, ಇದು ಒಂದು ಯಾವುದಾದ್ರೂ ಒಂದು ಇತ್ಯರ್ಥ ಆಗಬೇಕು. ನನ್ನ ಹತ್ರ ಒಂದು ಲಾರಿ ಲೋಡೋ 2 ಲಾರಿ ಲೋಡೋ ಎಷ್ಟೋ, ಅವರು ಹೆಚ್ಚು ಕಮ್ಮಿ ಲಾರಿಗಂತೂ ಜಾಸ್ತಿ, ಅದನ್ನ ತೆಗೆದುಕೊಂಡು ಬರಬೇಕು, ತೊಗೊಂಬರ್ತೀನಿ ತಂದು ಎಲ್ಲವನ್ನೂ ಕೂಡ ಚಕ್ರಬಾವಿಲಿ ಚರ್ಚೆ ಮಾಡ್ತೇನೆ, ಇದು ಹೊರ ಜಗತ್ತಿಗೆ ಹೊರ ಜನಗಳಿಗೆ ಅಂತ. ಅದನ್ನು ಮುಕ್ತವಾಗಿ ಸ್ವಾಗತ ಮಾಡ್ದು. ಬಂದು ಆತನ ಹತ್ರ ಇರ್ತಕ್ಕಂಥದ್ದು ಗಾಳಿಯಲ್ಲಿ ಗುಂಡ ಅಥವಾ ಇದು ನಿಜ ವಿಚಾರನ ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಾಗಬೇಕು. ಅದೇ ನನ್ನ ಪ್ರಯತ್ನನೂ ಬಾಲನವ್ರ ಪ್ರಯತ್ನನೂ ಅಂತಿಮವಾಗಿ ಜನಗಳಿಗೆ ನಿಜ ಮಾಹಿತಿ ಹೋಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ನಾವು ಅಲ್ಲಿ ಫಿಕ್ಸ್ ಮಾಡಿದ್ದಂಥದ್ದು. ಅದು ನಾನು ಚಕ್ರಬಾವಿಗೆ ಬರ್ತೀನಿ, ನಾನು ಚಕ್ರಬಾವಿಲೇ ಬಂದು ಉತ್ತರ ಕೊಡ್ತೀನಿ, ಮಾಗಡಿ ಬೇಡ, ತಾಲೂಕ್ ಪಂಚಾಯಿತಿ ಆವರಣ ಬೇಡ, ಚಕ್ರಬಾವಿಗೆ ಬಂದು ನಾನು ಮಾತಾಡ್ತೀನಿ ಅಂತ. ಈ ನಿನ್ನೆ ದಿನ ಇದೆಲ್ಲ ವಿರುದ್ಧವಾಗಿ ಇದಕ್ಕೆ ಪುನಃ ಯೂಟರ್ನ್ ನೋಡಿದು ನಿನ್ನೆ ಸಾಯಂಕಾಲ ಈ ನಮ್ಮ ಕನ್ನಡ ವ್ಯಾಕರಣದಲ್ಲಿ ನಿಮಗೆ ಈ ನವರಸಗಳು ಬರ್ತವೆ, ನವರಸ ಅಂತಾರೆ. ನವರಸ ಅಂದರೆ ಜಗೇಶ್ನ ನವರಸ ನಾಯಕ, ರೌದ್ರ, ಬೀಭತ್ಸ, ಕರುಣೆ. ಈ ಕರುಣಾರಸ ಮತ್ತು ಶಾಂತರಸನ ಒಂದು ಮಿಕ್ಸಿಗೆ ಕರೆದ್ಬಿಟ್ಟು ಈಚೆಗೆ ಬಂದರೆ ಯಾವ ರಸ ಬರ್ತದೋ ಆ ರಸ ಈ ಮಾಜಿ ಶಾಸಕ. ನೆನ್ನೆ ದಿನ ಆಗಲೇ ಅಯ್ಯೋ ಕಟ್ಟೆ ಮನೆ ಯಜಮಾನ್ರು ಹೇಳ್ಬಿಟ್ಟು ಅವರಪ್ಪ ನಾನು ಬರ್ತೀನಪ್ಪ, ಡೋಂಗಿ ಜನಗಳ ಸಿಂಪತಿ ಗಿಟ್ಟಿಸ್ತಕ್ಕಂಥ ಅಯ್ಯೋ ಪಾಪ ಮಂಜು, ನನಗೆ ಅಣ್ಣ ತಮ್ಮದಿರಿಲ್ಲ, ಬಾಲಕೃಷ್ಣ ನನ್ನ ಜೊತೆಗೆ ತಮಾಜಿನ ನನ್ನಾದ್ಮೇಲೆ ತಮಾಜಿ ನುಡಿಸು, ಅದಾದಮೇಲೆ ರಾಜು ನುಡಿಸು, ಅದಾದಮೇಲೆ ಪಾಪು ನುಡಿಸು ಅಂತ ಅರ್ಜಿಯನ್ನು ಹಾಕೊಂಡು ಹುಟ್ಟಲಿಲ್ಲ. ಬಾಲಕೃಷ್ಣ ಹುಟ್ಟಿದ್ರು ನೈಸರ್ಗಿಕವಾಗಿ ನಮ್ಮ ತಂದೆ ತಾಯಿಗಳ ಪ್ರೀತಿ ಫಲವಾಗಿ ನಾವುಗಳು ಜನಿಸ್ತು. ಹಂಗೆ 4 ಜನ ನಾವು ಜನಿಸಿದ್ದೀವಿ. ಹಾಗೆ ಮಂಜು ಒಬ್ಬ ಹುಟ್ಟಿರ್ಬೋದು, ಅವನ ಜೊತೆಗೆ ಅಕ್ಕ ತಂಗಿದಿರು ಹುಟ್ಟಿರ್ಬೋದು. ಆದರೆ ಚಕ್ರಬಾವಿಗೆ ನನ್ನ ಕಟ್ಟೆ ಮನೆ ಯಜಮಾನ್ ಬಾಲಕೃಷ್ಣ ಅವ್ರು ಬೇರೆ ಹೇಳ್ಬಿಟ್ಟವ್ರೆ ನಾವು ಹೋಯ್ತೀವಿ ಸ್ವಾಮಿ ಅಂತ. ದಿನ ಡೋಂಗಿತನ ಇಂಥವನ್ನ ಬಿಡು, ವಾಸ್ತವವಾಗಿ ಮಾತಾಡು, ಈ ವಿಚಾರ ಮಾತಾಡಬೇಕು ಅಂತಲೇ ಬಂದು ಈ ಗಂಭೀರ ಆರೋಪ ಚಕ್ರಬಾವಿ ಸೊಸೈಟಿ ಕುದೂರು ಬ್ರ್ಯಾಂಚ್ನಲ್ಲಿ ನಡೆದಂಥ ಹಗರಣ ಒಂದು ಆಗಿರೋದು ಸತ್ಯ. ಅದನ್ನ ಹಗರಣ ಆಗಿಲ್ಲ ಅಂತ ನಾವು ಯಾರು ಹೇಳ್ತಾ ಇಲ್ಲ. ನಕಲಿ ಚಿನ್ನಾಭರಣ ಇಟ್ಟಿರ್ತಕ್ಕಂಥದ್ದು, ಅದರ ಅಷ್ಟು ಬಡ್ಡಿ ಸಹಿತವಾಗಿ ಅಷ್ಟು ದುಡ್ಡು ವಸೂಲಿಯಾತ ಆಗಿರ್ತಕ್ಕಂಥದ್ದು ಕೂಡ ಸತ್ಯ. ಆದರೆ ಒಂದು ದಿನ 9 ಕೋಟಿ ಚಿನ್ನಾಭರಣ ನಕಲಿಯಾಗಿ ಇಟ್ಬಿಟ್ಟಿದ್ರು ಅನ್ನೋಂಥ ದಾರಿ ತಪ್ಪಿಸ್ತಕ್ಕಂಥದ್ದು, ಮುಂದುವರೆದು 18 ಕೋಟಿ ಇಟ್ಬಿಟ್ಟಿದ್ದು. ಅಲ್ಲಿ ಆಗಿರ್ತಕ್ಕಂಥ ಒಟ್ಟು ಚಿನ್ನಾಭರಣದ ಅಡಮಾನ ವ್ಯವಹಾರವೇ 17 ಕೋಟಿ 5 ಲಕ್ಷ. 18 ಕೋಟಿ ನಿನಗೆ ಯಾವ್ದು ಮಾಹಿತಿ ಕೊಡ್ತಿರೋದು? ಯಾಕೆ ಇಂಥ ತಪ್ಪು ಸಂದೇಶವನ್ನು ಅವ್ಯವಹಾರ ಅದರೊಳಗೆ 4 ಕೋಟಿ 38 ಲಕ್ಷಗಳಷ್ಟು ದುಡ್ಡು ಅವ್ಯವಹಾರವಾಗಿದ್ದಂಥ ದುಡ್ಡು ಬಡ್ಡಿ ಸಹಿತವಾಗಿ ವಸೂಲಿ ಆಗಿರ್ತಕ್ಕಂಥದ್ದು. ತಪ್ಪು ಮಾಡಿರ್ತಕ್ಕಂಥವನು ಅದಕ್ಕೆ ಸಂಬಂಧಪಟ್ಟಂಥವ್ರ ಮೇಲೆ ಕಾನೂನು ಕ್ರಮ ಏನು ನಂತರ ಮೊದಲಿದ್ದಂಥ ಮ್ಯಾನೇಜ್ ನಂತರ ಹೋದಂಥವರು ನಮ್ಮ ಬೆಂಗಳೂರು ಬ್ರ್ಯಾಂಚ್ ಮುಖ್ಯ ಶಾಖೆಗೆ ಹೆಡ್ ಆಫೀಸ್ಗೆ ಕೊಟ್ಟಂಥ ಮಾಹಿತಿ ಮೇರೆಗೆ ತನಿಖೆ ನಡೀತು. ತನಿಖೆ ನಂತರ ತಪ್ಪಿತಸ್ಥರ ಮೇಲೆ FIR ಆಗೈತೆ. ಕಾನೂನು ಅದ್ರ ಕ್ರಮ ಅದನ್ನು ಕೈಗೊಳ್ತೈತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. 144 ಸೆಕ್ಷನ್ ಜಾರಿ ಮಾಡಿರ್ತಕ್ಕಂಥದ್ದು 5 ಜನದ ಮೇಲೆ ಸೇರಬಾರ್ದು ಅಂತ ನಾವು ನಿನ್ನೆ ಮೀಡಿಯಾದಲ್ಲೇ ನಾನು ಹೇಳಿದ್ದೀನಿ. ಈ ವಿಚಾರದಲ್ಲಿ ಯಾವ ಕಾರ್ಯಕರ್ತರು ಕೂಡ ಅಲ್ಲಿ ಬರೋದು ಅವಶ್ಯಕತೆ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇದು ಡೈರೆಕ್ಟು ರಿಲೇ ಆಗ್ತಾ ಇರ್ತದೆ, ನೀವು ಅದನ್ನು ನೋಡ್ಬೋದು. ನೋಡೋ ಆಸಕ್ತಿ ಇರ್ತಕ್ಕಂಥವ್ರು ಅಲ್ಲಿ ಬಂದು ನೀವೇನಾರು ಗೊಂದಲ ಉಂಟು ಮಾಡಿದ್ರೆ ಅವ್ರು ನಿಮ್ಮ ಮೇಲೆ ಕ್ರಮ ತೊಗೊತಾರೆ. ನಿಮ್ಮ ಮೇಲೆ ಕ್ರಮ ತೊಗೊಳ್ಳೋದಕ್ಕೆ ನಾನು ಜವಾಬ್ದಾರಿ ಆಗಲ್ಲ.
ದಯಮಾಡಿ ಅದಕ್ಕೆ ನೀವು ಸಹಕಾರ ಕೊಡಬೇಕು ಅಂತೇಳಿ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲೂ ಮನವಿ ಮಾಡಿದ್ದೀನಿ. ಆಮೇಲೆ ನನಗೂ ಕೂಡ ಬೆಳಗ್ಗೆಯಿಂದ ಪೊಲೀಸ್ನವರು 100 ಸರಿ ನೀವು ಎಲ್ಲಿದ್ದೀರಾ ಅಂದರು. ನಾನು ಅವ್ರಿಗೆಲ್ಲೂ ಹೇಳಲಿಲ್ಲ, ಯಾಕಂದ್ರೆ ನನಗೆ ಗೊತ್ತು ಇವೆಲ್ಲ ನಾವೇ ಹೇಳಿಸ್ಕೊಂಡು ಪೊಲೀಸ್ನವ್ರನ್ನ ಇವರೇ ಕರ್ಸ್ಕೊಂಡು ಇವರೇ ಅರೆಸ್ಟ್ ಮಾಡಿಸ್ಕೊಂಡ್ಬಿಟ್ರು ಅಂತಕ್ಕಂಥದ್ದು ಬೇಡ ಅಂತೇಳಿ ನಾನು ನಮ್ಮ ಸ್ನೇಹಿತರ ಕಾರಲ್ಲಿ ಬಂದೆ. ನನ್ನ ಸರ್ಕಾರಿ ಕಾರನ್ನು ಕೂಡ ಇದಕ್ಕೆ ಉಪಯೋಗಿಸಿಲ್ಲ. ನಾನು ಇಲ್ಲಿ ಇರ್ತಾರೆ ಅಂತ ಗೊತ್ತಿಲ್ಲ, ಇಲ್ಲಿದ್ದಿದ್ರು ಹುಲಿಕಟ್ಟೆ ಮೇಲೆ ಹೋಗ್ತಿದ್ದೆ ನನಗೆ ಗೊತ್ತಿಲ್ಲ ಇಲ್ಲಿರ್ತಾರೆ ಅವರು ಅಂತ. ನಾನು ಹುಲಿಕಟ್ಟೆಲ್ಲೂ ದಾರಿ ಐತಲ್ಲ, ಹುಲಿಕಟ್ಟೆ ಹೋಗೋಕ್ಕೂ ದಾರಿ ಐತಲ್ಲ, ಅಲ್ಲೇ ಹೋಗ್ತಿದ್ದೆ ನಾನು. ಸುಮ್ಮನೆ ಇದನ್ನು ಎಲ್ಲ ಒಂದು ಕಡೆ ಅಂತ್ಯ ಆಡಬೇಕಲ್ಲ ಇದಕ್ಕೆ. ಒಂದು ದಿವಸ ಆರೋಪ ಮಾಡೋದು ಪರವಾಗಿಲ್ಲ, ಬೆಳಿಗ್ಗೆ ಎದ್ರೆ ಬರೀ ಇದೆ ಆರೋಪ. ಬೆಳಿಗ್ಗೆ ಸಾಯಂಕಾಲ ಅದೆಷ್ಟೋ ಒಂದು ಗಾಡಿ ಮಡಗಿದ್ದೀನಿ, ಒಂದು ಟೆಂಪೋ ಮಡಗಿದ್ದೀನಿ, ತತ್ತೀನಿ ಕೊಡ್ತೀನಿ, ಅದೇನೋ ಕೊಟ್ಬಿಡ್ಲಿ ಅಂತ ಕರೆದೋ ನಾವು. ಅವರೇ ಹೇಳಿದ್ದು ಚಕ್ರಬಾವಿ VSNL ಮಾಡ್ಲಿಕ್ಕಂಡ್ರಿ ಅಂತ ಹೇಳಿದವ್ರು ಅವರೇ. ನೀವು ವೀಡಿಯೋದಲ್ಲಿ ನೋಡಿರ್ಬೇಕೆಲ್ಲ ನೀವು. ಅವರೇ ಹೇಳಿದ್ದು ಮಾಡ್ಬೇಕಂಡ್ರಿ ಅಂತ. ನಾವೇನು ಜಾಗ ಫಿಕ್ಸ್ ಮಾಡಲಿಲ್ಲ, ಅಲ್ಲೇ ಬಂದು ತಿನ್ಕಂಡ್ರಿ ಚಿನ್ನಾಭರಣದ ವಿಚಾರ ಮಾತಾಡೋಕ್ಕೆ ಅಂದರು. ಆಯ್ತಪ್ಪ ಫಿಕ್ಸ್ ಮಾಡಿ, ಡೇಟು ಅವರೇ ಫಿಕ್ಸ್ ಮಾಡ್ಲಿಕ್ಕಂಡ್ರೆ ನಾನೇ ಫಿಕ್ಸ್ ಮಾಡಿದೆ ಡೇಟ್ನ. ಈಗ ನಾವೊಂದು ಕಂಪ್ಲೇಂಟ್ ಕೊಡ್ತೀವಿ, ಈ ಗೊಂದಲಕ್ಕೆಲ್ಲ ಅವರೇ ಕಾರಣ ಅಂತ. ಅದ್ರ ಮೇಲೆ ಅವ್ರು ನೋಟಿಸ್ ಕೊಟ್ಟು ಅವ್ರ ಹತ್ರ ಇರೋ ದಾಖಲಾತಿಗಳಿಟ್ಟು ಅವ್ರ ದಾಖಲಾತಿಗಳನ್ನ ಕೊಟ್ಟರೆ ನಮ್ಮ ಮೇಲೆ ಕ್ರಮ ತಗೊಳ್ಳಿ ಅವರು. ಹೌದು ರೀ ನೀವು ತಿಂದಿದ್ದೀರಾ ಅದಕ್ಕೆ ಅವ್ರು ಹೇಳೋರೆ ಅಂತೇಳಿ ಸ್ಪಷ್ಟೀಕರಣ ಕೊಡಬೇಕು ಅವ್ರು ಪೊಲೀಸ್ನವರು. ಇಲ್ಲ ಅಂತಂದರೆ ಶಾಂತಿ ಭಂಗ ಉಂಟು ಮಾಡ್ತಕ್ಕಂಥ ಕೇಸ್ಗಳು, ಕಾನೂನು ಭಂಗ ಉಂಟು ಮಾಡ್ತಕ್ಕಂಥ ಕೇಸ್ಗಳಿಗೆ ಯಾವ ಕ್ರಿಮಿನಲ್ ಕೇಸ್ ಅಫೆನ್ಸ್ ಐತೆ ಅದನ್ನು ಹಾಕಿ ಅವ್ರನ್ನ ಕೇಸ್ ರಿಜಿಸ್ಟರ್ ಮಾಡಬೇಕು. ಎರಡೂ ಇವ್ರು ಮಾಡಲಿಲ್ಲ ಅಂತಂದರೆ ಪೊಲೀಸ್ನವರು, ನಾವು ನಮ್ಮ ಪಕ್ಷದ ನನ್ನ ವೈಯಕ್ತಿಕವಾಗಿ ನಾನು ಧರಣಿ ಮಾಡ್ತೀನಿ ಸ್ಟೇಷನ್ ಮುಂದೆ. ಮಾಡಲಿ, ಇಲ್ಲ ಸತ್ಯನಾ ಜನಕ್ಕೆ ಅವರೇ ಪೊಲೀಸ್ನವರೇ ಹೇಳಲಿ, ಇಲ್ಲ ರೀ ಇದು ಸತ್ಯ ಐತೆ ಅಂತ. ಇದು ಸುಳ್ಳು ಕಂಡ್ರಿ ಅಂತ ಪೊಲೀಸ್ನವರೇ ಹೇಳಲಿ, ನಾವು ಹೇಳಲ್ಲ. ತನಿಖೆ ನಡೀತಾ ಇದೆ, ಪೊಲೀಸ್ನವರು ತನಿಖೆ ಮಾಡ್ತಾವ್ರೆ. ತನಿಖೆ ತೀರ್ಪು ಆಚೆ ಬರೋಕ್ಕಿಂತ ಮುಂಚೆನೇ 9 ಕೋಟಿ ತಿಂದರು, 18 ಕೋಟಿ ತಿಂದರು, ಚುನಾವಣೆ ಮಾಡಿಕೊಂಡ್ರು, ಎಲ್ಲನೂ ದಿವಸ ಬೆಳಿಗ್ಗೆ ಎದ್ದು ಹೇಳಿದ್ರು. ಯಾರು ಕೇಳ್ತಾರೆ ರೀ? ನಮಗಂತೂ ಮಾಡೋಕ್ಕೆ ಬೇಜಾನ್ ಕೆಲಸ ಅದಪ್ಪ. ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಬಿಟ್ಟು ಬೆಳಿಗ್ಗೆ ಎದ್ದು ಇದರಿಂದ ಓಡಾಡೋಣ ನಾವು. ಅದಕ್ಕೆ ಇದು ಒಂದು ಇತಿಶ್ರೀ ಆಡ್ಬಿಡೋಣ, ಇದಕ್ಕೊಂದು ಅಂತಿಮವಾದಂಥ ತೀರ್ಮಾನ ಆಗಿಬಿಡ್ಲಿ. ನೀವು ಎಲ್ಲ ಬರ್ತೀರಾ ಮೀಡಿಯಾದವ್ರ ಮುಂದೆ ಇದು ಇತ್ಯರ್ಥ ಆಗಲಿ ಅಂತ. ಈಗ ಪೊಲೀಸ್ನವ್ರು ಹೇಳವ್ರೆ ನಾವು ಅವ್ರಿಗೆ ನೋಟಿಸ್ ಕೊಡ್ತೀವಿ ಅಂತ. ಅವ್ರು ನೋಟಿಸ್ ಕೊಡೋ ಜೊತೆಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ, ನಮ್ಮಿಂದನೂ ವೈಯಕ್ತಿಕವಾಗಿ ಕಂಪ್ಲೇಂಟ್ ಕೊಡ್ತೀವಿ. ಆ ಕಂಪ್ಲೇಂಟ್ನಲ್ಲಿ ಅವರು ನೋಡಲಿ ಏನು ತೀರ್ಮಾನ ಮಾಡ್ತಾರೆ ಮಾಡಲಿ. ಸತ್ಯ ಆಗಿದ್ದರೆ ಪೊಲೀಸ್ನವರೇ ಸಾರ್ವಜನಿಕರಿಗೆ ತಿಳಿಸ್ಬೇಕು, ಇದು ಸತ್ಯ ಕಂಡ್ರೆ ಮಾಜಿ ಶಾಸಕರು ಹೇಳಿರೋದು ಅಂತ. ಸುಳ್ಳು ಅಂದರೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದನ್ನು ತಗೋಬೇಕು. ಸತ್ಯ ಆಗಿದ್ರೆ ನಮ್ಮ ಮೇಲೆ ಏನು ಕ್ರಮ ತಗೋಬೇಕು ಅದನ್ನು.